ಯಾರಿಗೆ ಆಗಲಿ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್, ಪಿನ್ ಸೇರಿದಂತೆ ಹಣಕಾಸಿನ ಗೌಪ್ಯ ಮಾಹಿತಿಗಳನ್ನು ನೀಡಬೇಡಿ ಎಂದು ಆರ್ಬಿಐ ಅಭಿಯಾನವನ್ನೇ ನಡೆಸುತ್ತಿದೆ. ಆದರೂ ಜನ ತಮ್ಮ ಬ್ಯಾಂಕ್ ಖಾತೆ, ಪಾಸ್ವರ್ಡ್, ಪಿನ್ ಸೇರಿದಂತೆ ಕೆಲ ಮಹತ್ವದ ಡೀಟೇಲ್ಸ್ ಅನ್ನು ಸ್ನೇಹಿತರು, ಸಂಬಂಧಿಗಳು ಅನ್ನೋ ಕಾರಣಕ್ಕಾಗಿ ಬೇರೆಯವರಿಗೆ ನೀಡಿ ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಇದಕ್ಕೊಂದು ತಾಜಾ ಉದಾಹರಣೆ ಬೆಂಗಳೂರಿನಲ್ಲಿ ನಡೆದಿರುವ ಘಟನೆ. ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿಇ ಓದುತ್ತಿದ್ದ ವಿದ್ಯಾರ್ಥಿಗೆ ಆಯುಷ್ ಎಂಬ ಸ್ನೇಹಿತನಿದ್ದಾನೆ. ಆಯುಷ್ 1-2 ತಿಂಗಳ ಹಿಂದೆ ತನ್ನ ಸ್ನೇಹಿತನಿಗೆ ಫೋನ್ ಕಾಲ್ ಮಾಡಿದ್ದು, ತಾನು ಸಂಕಷ್ಟದಲ್ಲಿದ್ದೇನೆ, ತನ್ನ ಬ್ಯಾಂಕ್ ಖಾತೆ ಬ್ಲಾಕ್ ಆಗಿದೆ, ಹೀಗಾಗಿ ಹಣ ವರ್ಗಾವಣೆ ಮಾಡಲು ನಿನ್ನ ಬ್ಯಾಂಕ್ ಖಾತೆಯ ಡೀಟೇಲ್ಸ್ ಬೇಕು, ಸ್ವಲ್ಪ ದಿನ ಹಣ ವರ್ಗಾವಣೆ ಮಾಡಿ, ಹಣ ವಿತ್ಡ್ರಾ ಮಾಡಿಕೊಳ್ತೇನೆ ಎಂದಿದ್ದಾನೆ. ಇದನ್ನು ನಂಬಿದ ಬೆಂಗಳೂರಿನ ಸ್ನೇಹಿತ ಆಯುಷ್, ಹೇಗಿದ್ರೂ ನನ್ನ ಸ್ನೇಹಿತ, ಬ್ಯಾಂಕ್ ಖಾತೆ ಡೀಟೇಲ್ಸ್ ಕೊಡೋದ್ರಿಂದ ಆತನಿಗೆ ಅನುಕೂಲವಾಗುತ್ತೆ, ಇದರಿಂದ ನಾನು ಕಳೆದುಕೊಳ್ಳುವುದಾದ್ರೂ ಏನೂ ಇಲ್ಲ ಅಂತ ಯೋಚಿಸಿ ತನ್ನ ಬ್ಯಾಂಕ್ ಖಾತೆಯ ಸಂಪೂರ್ಣ ವಿವರವನ್ನ ಆಯುಷ್ಗೆ ನೀಡಿದ್ದಾನೆ. ಬ್ಯಾಂಕ್ ಖಾತೆಯ ಸಂಖ್ಯೆ, ಪ್ಯಾನ್ ನಂಬರ್, ಪಾಸ್ವರ್ಡ್, ಪಿನ್ ಸೇರಿದಂತೆ ಎಲ್ಲಾ ವಿವರಗಳನ್ನ ಆಯುಷ್ಗೆ ನೀಡಿದ್ದಾನೆ. ತನ್ನ ಸ್ನೇಹಿತನನ್ನ ನಂಬಿ ವಿದ್ಯಾರ್ಥಿಯು ತನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಖಾತೆಯ ಪ್ರವೇಶ ವಿವರಗಳನ್ನು ಹಂಚಿಕೊಂಡಿದ್ದಾನೆ. ಇದರಲ್ಲಿ ಎಟಿಎಂ ಲಿಂಕ್ಡ್, ಏರ್ಟೆಲ್ ಸಿಮ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, ಬಳಕೆದಾರ ಐಡಿ ಮತ್ತು ಪಾಸ್ವರ್ಡ್ ಸೇರಿವೆ ಎಂದು ವರದಿಯಾಗಿದೆ. ಈ ವಿವರಗಳನ್ನು ಪೋಸ್ಟ್ ಮೂಲಕ ಹಂಚಿಕೊಳ್ಳಲಾಗಿದೆ. ಆದರೆ ಈಗ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಸ್ನೇಹಿತರ ಬ್ಯಾಂಕ್ ಖಾತೆಯ ವಿವರ ಬಳಸಿಕೊಂಡು 7 ಕೋಟಿ ರೂಪಾಯಿ ಮೊತ್ತದ ಸೈಬರ್ ವಂಚನೆ ನಡೆಸಲಾಗಿದೆ ಎಂಬುದು ಈಗ ಬೆಳಕಿಗೆ ಬಂದಿದೆ. ಆಯುಷ್ಗೆ ಬ್ಯಾಂಕ್ ಖಾತೆ ವಿವರ ನೀಡಿದ ಸ್ನೇಹಿತನಿಗೆ ತಾನು ಕಾನೂನಿನ ಸಂಕಷ್ಟಕ್ಕೆ ಸಿಲುಕುತ್ತೇನೆ ಎಂಬ ಅರಿವು, ಜ್ಞಾನವೇ ಇರಲಿಲ್ಲ. ಆದರೆ ಬ್ಯಾಂಕ್ನಿಂದ ಕಾಲ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಯಿಂದ 7 ಕೋಟಿ ರೂಪಾಯಿವರೆಗೂ ಹಣದ ವರ್ಗಾವಣೆ ನಡೆದಿದೆ ಎಂದು ಹೇಳಿದಾಗ ಸ್ನೇಹಿತನಿಗೆ ಶಾಕ್ ಆಗಿದೆ. ಆಯುಷ್ನನ್ನ ನಂಬಿ ಬ್ಯಾಂಕ್ ಖಾತೆಯ ವಿವರ ನೀಡಿದ್ದರಿಂದ ಮೋಸ ಹೋದೆ ಎಂಬ ಅರಿವು ಆಗಿದೆ. ಸೈಬರ್ ವಂಚನೆಗೆ ತನ್ನ ಬ್ಯಾಂಕ್ ಖಾತೆಯನ್ನು ಬಳಸಿಕೊಳ್ಳಲಾಗಿದೆ ಎಂಬುದು ಈಗ ಗೊತ್ತಾಗಿದೆ. ಈಗ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಯನ್ನ ಬ್ಲಾಕ್ ಮಾಡಲಾಗಿದೆ. ಚಟುವಟಿಕೆಗಳಿಗಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂದು ಅರಿತುಕೊಂಡ ವಿದ್ಯಾರ್ಥಿ ಪೊಲೀಸರನ್ನ ಸಂಪರ್ಕಿಸಿದ್ದಾನೆ. ಬೆಂಗಳೂರಿನ ಉತ್ತರ ವಿಭಾಗದ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಆಯುಷ್ ಹಾಗೂ ಇತರರ ವಿರುದ್ಧ ಕೇಸ್ ದಾಖಲಿಸಿಕೊಂಡು ತನಿಖೆ ನಡೆಸಲಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.